ವಿಡಿಯೋ ಮಾಡ್ಕೊ ಬಾ ಎಲ್ಲಾರ್ದು ಹೋಗು. ವೆಲ್ಕಮ್ ಅನ್ನು ಮಗನೆ ಹೇಳು, ವೆಲ್ಕಮ್ ಅನ್ನು. ಯಾರು ಕಾಣಿಸ್ತಿಲ್ವಾ? ಜೀವನಕ್ಕೆ ಪ್ರೀತಿ ಪ್ರಯಾಣ. ನನ್ನ ಡೇ ಬಂದು ಈ ರೀತಿಯಾಗಿ ಸ್ಟಾರ್ಟ್ ಆಗಿತ್ತು. ಅಂದರೆ ನನ್ನ ಮಗ ಈ ಥರ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಆಲ್ರೆಡಿ. ಆ್ಯಂಡ್ ಮಾರ್ನಿಂಗ್ ನನ್ನ ಸರ್ಟಿಫಿಕೇಷನ್ ಡೇ ಇದೆ. ಸರ್ಟಿಫಿಕೇಷನ್ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಅಲ್ಲಿಂದ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಯಿತಾ. ಸರ್ಟಿಫಿಕೇಷನ್ದು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಇದೊಂದು ಫೋಟೋ ಹಾಕಿದ್ದೀನಿ. ಆ್ಯಂಡ್ ನಾನು ಅಲ್ಲಿಂದ ಹೋಗಿದ್ದು ಅಪ್ಪನ ಫ್ಯಾಕ್ಟ್ರಿಗೆ ಬಂದು ಆ್ಯಂಡ್ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಬರೋಕ್ಕಿಲ್ಲ. ನನಗಿಂತ ಮುಂಚೆ ಸಿಂಧು ಹೋಗ್ಬಿಟ್ಟಿದ್ಲು. ಆಮೇಲೆ ನಾನು ಸೊ ಗೈಸ್ ಇವಳು ಮಾರ್ನಿಂಗಿಂದ ಬಂದು ಈ ಕಡೆದು ಮಾಡವಳೆ. ಓಕೆ, ಒಂದು 10:30 11 ಗಂಟೆ ಹಂಗೆ ಬಂದು ಇಷ್ಟು ಮಾಡವಳೆ. ಇಷ್ಟೇ ಇಲ್ಲಿಂದ ಅಲ್ಲಿವರೆಗೂ. ಅದರಲ್ಲಿ ಒಂದಿಷ್ಟು ನಾನೇ ಮಾಡಿದ್ದೀನಿ. ಇವಾಗ ಇಲ್ಲಿ ಇಕ್ಕಿರೋದು, ಇಲ್ಲಿ ಮೇಲ್ಗಡೆ ಇಕ್ಕಿರೋವೆಲ್ಲ ನಾನು ಮಾಡಿರೋದು. ಬಾಯ್ ಮುಚ್ಚ ಡವ್ವು. ಇನ್ನು ಎಷ್ಟು ಮಾಡ್ದವ? ಇಷ್ಟು ನಾನು ಮಾಡಿರೋದು. ಇಷ್ಟೇ, ಇಷ್ಟು. ಹ್ಞೂ ಕಣೆ, ಇಷ್ಟು ಹೊಡೆದ್ಬಿಡ್ತೀನಿ ಸಿಂಧು. ಅದೇ ಹೊಡಿತೀನಿ. ಈ ಕಡೆಯಿಂದ ಕೌಂಟ್ ತೊಗೊಂಡ್ರು ಇಷ್ಟೇ ಕಣೆ ಬರೋದು. ಅದನ್ನ ಬಿಟ್ಟರು ನಾನು ಇಷ್ಟೇ ತೋರಿಸ್ತಾ ಇರೋದು ನಾನು. ಹೌದು, ಒಪ್ಕೋತೀನಿ ಗೈಸ್. ಒಂದು 10ರಿಂದ ಅಷ್ಟೇ, 10ರಿಂದ ಅಲ್ಲ 10 ಮಾಡಿರ್ತೀನಿ. ಅವಳಕ್ಕಿಂತ ಜಾಸ್ತಿ ಇದನ್ನು ಮಾಡಿದ್ದೀನಿ. ಇವಾಗ ಅವಳೊಂದು ಮಾಡಿಲ್ಲ, ಒರೆಸ್ಕೊಂಡು ಕೂತವಳೆ. ಇನ್ನು 5 ನಿಮಿಷದ ವೀಡಿಯೋದನ್ನು ಸುಮ್ಮನೆ ಇಲ್ಲೆಲ್ಲ ಆಲ್ರೆಡಿ ರೋಲರ್ ಕಂಪ್ಲೀಟ್ ಆಗಿದೆ ನೋಡ. ಅಲ್ಲೂ ಅಷ್ಟೇ ಕಂಪ್ಲೀಟ್ ಆಗಿದೆ. ಇದು ನಾವು ಮಾಡ್ತಾಯಿದ್ದೀವಿ. ಇದನ್ನು ಒಂದು ರೌಂಡ್ ಪೇಂಟ್ ಮಾಡಬೇಕು. ಇನ್ನು ಅಲ್ಲಿ ರೋಲರ್ಸ್ ರೆಡಿ ಆಗ್ತಿದ್ದಾವೆ, ಅದನ್ನೆಲ್ಲ ಪೇಂಟ್ ಮಾಡಬೇಕು. ನಮ್ಮಪ್ಪ ಆರ್ಡರ್ ಮಾಡಿ ಹೋಗಿದ್ದಾರೆ, ಪೇಂಟ್ ಕೆಲಸ ಎಲ್ಲ ಮುಗಿಸ್ಕೊಂಬನ್ನಿ ಅಂತ. ಎಷ್ಟು ಮುಗಿಸ್ತೀವೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಎಷ್ಟಾಗೈತೆ ತೋರಿಸು. ಅದೇ ಇಷ್ಟು ಮಾಡಿದ್ದೀವಿ. ಎಷ್ಟಾಗುತ್ತೆ ಎಂಡ್ ಆಫ್ ದಿ ಡೇ ನಾವು ಎಷ್ಟು ಮಾಡ್ತೀವಿ ಅಂತ ನೋಡಿ. ಇಲ್ಲಿಂದ ಫ್ರಮ್ ಸ್ಟಾರ್ಟಿಂಗ್ ಇಲ್ಲಿವರೆಗೂ ಇಷ್ಟು ಮಾಡಿದ್ದೀವಿ. ಆಮೇಲೆ ಈವ್ನಿಂಗ್ ನಾವು ಹೊರಡೋ ಟೈಮಲ್ಲಿ ಎಷ್ಟಾಗಿರುತ್ತೆ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಇದೆ ನನ್ನ ಶ್ರಮಜೀವಿ. ಇವತ್ತು ಒಂದೇ ದಿನ ಪಾಪ ನಮ್ಮಪ್ಪ ಅವಾಗ ಕರ್ಕೊಬತ್ತಿತ್ತು. ಇವಾಗ ಈ ವರ್ಷದಲ್ಲಿ 2025 ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾವು ಬಂದಿರೋದು ತಾನೇ. ಹೌದು, ಸಾಕಿಲ್ಲ. ಜಾಸ್ತಿ ಕೆಲಸ ಇದ್ದಾಗ ಅಷ್ಟೇ ನಮ್ಮ ಗಾಡಿ ಕಲಿಯೋದು. ನಮ್ಮಪ್ಪ ದೇವ್ರ ನೋಡಿ ಹೆಂಗೆ ಪೇಂಟ್ ಹೊಡಿತಾವ ನೋಡಿ. ನಿಮಗೂ ಯಾರ್ಯಾರು ಹೊಡ್ಕೊಡ್ಬೇಕು, ತಲೆಗೆ ಹೊಡ್ಕೊಡ್ಬೇಕು ಅಂದರೆ ಬನ್ನಿ ತಲೆಗೆ ಹೊಡೆದು ಕೊಡ್ತಾಳೆ. ನನಗೊಂದು ಪ್ರಿಕಾಷನ್ ಹೇಳ್ಬಿಟ್ಟು, ಅಯ್ಯೋ ನಾನು ಏನು ಹಿಂಗೆ ಕಾಣಿಸ್ತಿದ್ದೀನಿ ಸಿಂಧು. ಮೈ ಗಾಡ್. ಓಕೆ, ಅವಳು ಇವಾಗ ನಾನು ಯೂಸ್ ಮಾಡ್ತಿರೋದು, ನೀನು ಚೆನ್ನಾಗೇ ಕಾಣಿಸ್ತಿದ್ಯಾ. ಓಕೆ ಫೈನ್. ಇವಾಗ ನಾನು ಯೂಸ್ ಮಾಡ್ತಿರೋದು iPhone 17 ಆಯಿತಾ. ಸೊ ಇವಾಗ ಕಮ್ಮಿಂಗ್ ಡೇಸಲ್ಲಿ ಸಿಂಧು ನನಗೆ ಒಂದು 35,000 ರೂಪೀಸ್ ಕೊಡ್ತಾಳಂತೆ. ಪ್ರೋ ಮ್ಯಾಕ್ಸ್ ಕೊಡ್ತಾಳೆ. ನಾನೇ ಕೇಳಿರೋದು. ಫಸ್ಟ್ ನಮ್ಮಿಬ್ರ ಮಧ್ಯೆ ಅಗ್ರಿಮೆಂಟ್ ಆಗಿತ್ತು ಐಫೋನ್ ಇಸ್ಕೊಡು ಅಂತ. ಬಟ್ ಬಿಫೋರ್ ದಟ್ ಇಸ್ಕೊಬಿಟ್ಟಿದ್ದೀನಿ. ಅದಕ್ಕೆ ಇವಾಗ 17 ಇಸ್ಕೊತಾಳಂತೆ. ನಾನು ಈಗಿರೋದು 17 ಕಣೆ. 17 ಪ್ರೋ ಇಸ್ಕೋಬೇಕು. ಸೊ ಹಾಗಾಗಿ 35,000 ಅವಳು ಕೊಡ್ಲಿ, ರಿಮೈನಿಂಗ್ ನೋಡೋಣ. ಒಟ್ನಲ್ಲಿ ತಗೋತೀನಿ ಪ್ರೋ. 35 ಕೊಡುವಾಗ ಆ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ನಾನು ಕೊಡೋದು ಆಯ್ತಾ. 35,000 ಕೊಡ್ತೀನಿ ಅಂತ ವಿಡಿಯೋದಲ್ಲಿ ಹೇಳಿದ್ದಾಳೆ. ಇನ್ ಕೇಸ್ ಕೊಡಲ್ಲ ಅಂದರೆ ಎಲ್ಲರೂ ಶಾಪ್ ಹಾಕ್ಬಿಡಿ ಗೈಸ್. ಶಾಪ್ ಎಲ್ಲ ಹಾಕ್ಬಿಡಿ ಅಂತ ಕೊಡ್ತಾಳೆ ಬಿಡಿ, ಪಕ್ಕ ಕೊಡ್ತಾಳೆ. ಸೊ ಗೈಸ್ ಫೈನಲಿ ಟೈಮು ಒಂದು 6:30 ಆಗಿರ್ಬೋದು. ಈ ಕಡೆ ಇಷ್ಟು. ಸೊ ಅಲ್ಲಿ ಸೈಡ್ಕಲ್ಲಿ ಕಾಣಿಸ್ತಾ ಇರೋಂಥ ರೋಲರ್ಸ್ ಆಗಿರ್ಬೋದು. ಆ್ಯಂಡ್ ಇದೇ ಗ್ಯಾಪಲ್ಲಿ ನಮ್ಮ ಅಣ್ಣಂದಿರು ಬಂದಿರೋ ನೋಡೋಕ್ಕೆ. ಆ್ಯಂಡ್ ಅವ್ರು ಬಂದಾದಮೇಲೆ ಅವರಿಂದ ಇದ್ದಿದ್ದಂಥ ಇಷ್ಟು ರೋಲರ್ಸ್ ಕೂಡ ನಾವೇ ಮಾಡಿದ್ದು. ಪೇಂಟಿಂಗ್ ಮಾಡಿ ರಬ್ಬರ್ ಹಾಕ್ಕೊಂಡಿದ್ದು. ಅದಾದಮೇಲೆ ಅಲ್ಲಿಂದ ನಾವು ಹೋಗಿದ್ದು ಗೋಬಿ ಮಂಚೂರಿ ತಿನ್ನೋದಕ್ಕೆ. ಆ್ಯಂಡ್ ಈ ಗೋಬಿ ಅಂಗಡಿ ಬಂದು ಸೆಕೆಂಡ್ ಸ್ಟೇಜಲ್ಲಿ ಒಂದು 10ರಿಂದ 15 ವರ್ಷ ಐತೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಮನೆಗೆ ಐ ಲವ್ ಯು ಹೇಳೋ ಐ ಲವ್ ಯು. ಇವನಿಗೆ ಲವ್ ಯು ಟು ಹೇಳೋ ಅಂತ ಮೂಡ್ ಇರಲಿಲ್ಲ, ಯಾಕಂದರೆ ಅವನು ಆಟಾಡೋ ಮೂಡಲ್ಲಿದ್ದ. ಸೊ ಹಾಗಾಗಿ ನಾನು ಬಿಟ್ಬಿಟ್ಟೆ, ಅವನೇ ಫೋನ್ ಇಸ್ಕೊಂಡ.
ನೀನು ವ್ಲಾಗ್ ಮಾಡ್ತೀಯ ಈಗ? ಅಯ್ಯಪ್ಪ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ, ಯಾರದಲ್ಲಿ ಕಾಣಿಸ್ತಿರೋದು? ಆ ಯಾರದು? ಯಾರು ಬಂಗಾರ ಅಲ್ಲಿ ಕಾಣಿಸ್ತಿರೋದು? ಅಯ್ಯೋ ಸೆಸ್ ಈ ಮರಿನ ಸೈಡಿಗೆ ಬಿಟ್ಟು ಇಲ್ಲಿ ನಮ್ಮ ಕುರಿಮರಿ ಚಿಕ್ಕ ಮರಿಗೆ ಜನ್ಮ ನೀಡಿದೆ. ಆ್ಯಂಡ್ ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ನಂಗೆ ಗೊತ್ತಿಲ್ಲ ಅದು ಗಂಡು ಹೆಣ್ಣು ಅಂತ, ಬಟ್ ಕಂಗ್ರ್ಯಾಚುಲೇಷನ್ಸ್. ಅದು ಸಪ್ಪಗಿದೆ. ಓಕೆ ಫೈನ್, ಅದು ಈ ಟೈಮಲ್ಲಿ ಸಪ್ಪಗಿರ್ತೈತೆ. ಆ್ಯಂಡ್ ಫೈನಲಿ ಅಲ್ಲಿ ಫ್ಯಾಕ್ಟ್ರಿಲೆಲ್ಲ ಕೆಲಸ ಮುಗಿಸಿ ಇವಾಗ ಮನೆಗೆ ಬಂದು ಕೆಂಪನ ಜೊತೆ ಸ್ವಲ್ಪ ತಾಟಾಡಿ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು. ವೆಯ್ಟ್, ಇವತ್ತು ನನ್ನ ಸರ್ಟಿಫಿಕೇಟ್ ಡೇ ಇತ್ತಲ್ವ, ಸೊ ನನಗೆ ಎಷ್ಟು ಮಾರ್ಕ್ಸ್ ಸಿಕ್ತು ಗೊತ್ತಾ? ನನಗೆ ಸಿಕ್ಕಿರೋದು ಸರ್ಟಿಫಿಕೇಟ್ ಮಗನೆ. ಸೊ ಐ ಗಾಟ್ 95% ಡಿಸ್ಟಿಂಕ್ಷನ್ ಅಂತೆ. ಸಕ್ಕ ತಗೊಳ್ಳಲ್ವ ಫೋಟೋದಲ್ಲಿ ಮಾತ್ರ. ಸೊ ಫೈನಲಿ ಐ ಆಮ್ ಅ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಆ್ಯಸ್ ವೆಲ್ ಆ್ಯಸ್ ಬ್ಯೂಟಿಷಿಯನ್. ಹೆಮ್ಮೆ ಇದೆ ನನ್ನ ಮೇಲೆ ನನಗೆ. ಓಕೆ, ಇವತ್ತು ಇಲ್ಲಿಗೆ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಸಿ ಯು. ಗೋವಾ, ಬಾಯ್ ಬಾಯ್.